ಬಿ ಪಾಟೀಲ್ ಸರ್ಕಾರದ ಉದ್ದೇಶ ಅಂತ ಹೇಳೋರು. ನೀನೇ ನೋಡಿರಲ್ಲ, ಸಾಹೇಬ್ರೆಲ್ಲ ಕೂಡಿ 10,000 ಕೋಟಿ ರೂಪಾಯಿ ಕೊಡ್ಬೇಕು ಪ್ರತಿ ವರ್ಷ. ಮತಾಂತರ ಕಾಯ್ದೆಯನ್ನು ವಾಪಸ್ ತಗೋಬೇಕು. ಅಲ್ಲಿದಿಂದ ಮೀಸಲಾತಿ ಕೊಡಬೇಕು ಮುಸಲ್ಮಾನರಿಗೆ. ಇವೆಲ್ಲ ಬೇಡಿಕೆ ಇಟ್ಟಾರಲ್ಲ. ನಾಳೆ ನಾ ಪಕ್ಷ ಮಾಡಿದ್ರೆ ಹಿಂದೂಗಳು ಓಟ್ ಡಿವೈಡ್ ಆಗ್ತಾವೆ ಮತ್ತು ಕಾಂಗ್ರೆಸ್ ಅನುಕೂಲ ಆಗ್ತದೆ. ಅದಕ್ಕೆ ಕೆಲವೊಂದು ಬಿಜೆಪಿ ವಿಜಯೇಂದ್ರನ ಚೀಲಗಳು ಯತ್ನಾಳ್ ಕಾಂಗ್ರೆಸ್ ಏಜೆಂಟ್ ಅಂತ ಈಗ ಬಬ್ಬೆ ಹಾಕ್ಲಕತ್ತಾರೆ. ನನ್ನ ಉದ್ದೇಶ ಇಡೀ ಕರ್ನಾಟಕದ ಹಿಂದೂಗಳು ಒಂದಾಗಬೇಕಾದ್ರೆ ಕಾಂಗ್ರೆಸ್ನಲ್ಲಿರೋ ಹಿಂದೂಗಳು, ಬಿಜೆಪಿಯಲ್ಲಿ ಇರುವ ಹಿಂದೂಗಳು, ಜೆಡಿಎಸ್ನಲ್ಲಿರೋ ಹಿಂದೂಗಳು ಎಲ್ಲರೂ ಒಂದ್ ಕಡೆಯಾಗಿ ಹಂಗೆ ವಿಜಯ ಟಿವಿಕೆ ಆಗೈತಲ್ಲ, ಹಂಗೆ ಒಟ್ಟು ಹಿಂದೂಗಳು ಒಂದ್ ಆದಿ ಅಂದ್ರೆ ಕಾಂಗ್ರೆಸ್ ಬರೋದಿಲ್ಲ, ಬಿಜೆಪಿನೂ ಬರೋದಿಲ್ಲ, ಜೆಡಿಎಸ್ ಬರೋದಿಲ್ಲ. ಯಾವ್ದು ಬರ್ತದ? ನಮ್ಮ ಪಾರ್ಟಿ ಬರ್ತದ. 130 ಬರ್ತದ. ಅದಕ್ಕೆ ಆ ಹಿಂದೂಗಳನ್ನು ಒಕ್ಕಟ್ಟು ಮಾಡುವಂತ ಕೆಲಸನ ಮಾಡ್ಲಕತ್ತೀನಿ. ಆ ಹಿಂದೂಗಳು ಒಂದಾಗುದ್ರ ಸಲುವಾಗಿ ಎಲ್ಲರ ಜಿಲ್ಲೆಗಳಿಗೆ ಈಗ ಬಸ್ ತಗೊಂಡಿನಿ. ನನ್ನ ಎಲ್ಲ ಕಾರ್ಯ ಚಟುವಟಿಕೆ ಈಗ ಏನ ಹೇಳಿದಂತ ಕೋಲಾರ ಜಿಲ್ಲೆಯಲ್ಲಿ ಏನು ಗಣಪತಿ ಅದ, ಆ ಗಣೇಶ ದೇವಾಲಯಕ್ಕೆ ಹೋಗಿ ನಾ ಪೂಜೆ ಸಲ್ಲಿಸಿ ಅಭಿಷೇಕ ಮಾಡಿ ಬಲಗೈದಿಂದ ಗಣಪತಿಯ ಕೈಯಲ್ಲಿರುವಂತ ಕರಿಕೆ ಬಿದ್ದದ. ಬಲಗೈದಿಂದ ನೀ ಮಾಡಪ್ಪ ಮಗನೇ, ನಾ ಅದೇನು ಎಲ್ಲ ವಿಘ್ನಗಳನ್ನು ದೂರ ಮಾಡ್ತೀನಿ ಅಂತ ಗಣೇಶ. ಯಾವ ಗಣೇಶಪ್ಪ? ಸಿದ್ದು ಕುರುಡುಮಲೆ ಗಣೇಶ. ಅಲ್ಲಿಗೆ ಆಶೀರ್ವಾದ ತಗೊಂಡಿನಿ, ಹನುಮಂತನ ಆಶೀರ್ವಾದ ತಗೊಂಡಿನಿ. ಅದು ಪಕ್ಕದ ಊರದಲ್ಲಿ ಒಂದು ದೊಡ್ಡ ದೇವಸ್ಥಾನ ಇದೆ, ಅಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ. ಎಲ್ಲರದ್ದು ಆಶೀರ್ವಾದ ತಗೊಂಡು ಬಂದೀನಿ ನಾ. ಎಲ್ಲ ಫಲಪ್ರದ ಐತಿ. ಇಲ್ಲ, ಈಗ ಅಭಿಪ್ರಾಯ ತಗೋಬೇಕಲ್ಲ. ಎಲ್ಲ ಹಿಂದೂಗಳು ಒಂದಾಗಬೇಕು. ಬೇಡ ಬಿಜೆಪಿ ಒಳಗಿರುವಂತವ್ರು ಕಾಂಗ್ರೆಸ್ ಜೋಡಿ ಅಡ್ಜಸ್ಟ್ಮೆಂಟ್ ಅದಾರ. ವಿಜಯೇಂದ್ರ ನೇತೃತ್ವದಾಗ ರಾಜ್ಯದ ಹಿಂದೂಗಳಿಗೆ ನ್ಯಾಯ ಸಿಗುದಿಲ್ಲ. ಯಾಕಂದ್ರೆ ಬಾಯಿನೇ ತೆರೀದಿಲ್ಲಲ್ಲ. ಕೆಜಿ ಹಳ್ಳಿ, ಡಿಜೆ ಹಳ್ಳಿಯಾಗ, ಹುಬ್ಬಳ್ಳಿ ಇದಾಗ ಏನೂ ಆಕ್ಷನ್ ಮಾಡಲಿಲ್ಲಲ್ಲ. ಹಿಂಗಾಗಿ ನೋಡಿ, ಜಮೀರ್ ಅಹಮದ್ ಖಾನ್ 2,346 ಕೋಟಿ ರೂಪಾಯಿ GST ಹೊರಗೆ ಬಂದಿತ್ತು. ಏನಾರ ಪ್ರತಿಕ್ರಿಯೆ ಐತೆ ಬಿಜೆಪಿ ಅಧ್ಯಕ್ಷನ ವಿಜಯೇಂದ್ರನ್? ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ ವಿಜಯೇಂದ್ರ ಮೆಟ್ರೋ ಸ್ಟೇಷನ್ ವರೆಗೆ ನಡ್ಕೋತ ಬಂದು ಏನು ಸೈಕಲ್ ಮ್ಯಾಗ ಬಂದಪ್ಪ? ಇದನ್ನ ಆ ಟಿವಿಯವರು ಬರೀದಿಲ್ಲ. ರಾಜ್ಯ ಕಂಡಂಥ ಶ್ರೇಷ್ಠ ನಾಯಕ ವಿಜಯೇಂದ್ರ ಅಂತ ಹೊಡಿತಾರ. ಮೆಟ್ರೋಕ್ಕೆ ಹೆಂಗ್ ಬಂದ? ಎಲ್ಲ ವಿಡಿಯೋ ಕಾರಣ. ಎಲ್ಲಿದಿಂದ? ಮೆಟ್ರೋ ಸ್ಟೇಷನ್ನಿಂದ. ಆ ಮನೆಯಿಂದ ಬಂದಿದ್ದು ಯಾಕೆ ವಿಡಿಯೋ ಕಾರಣ ಆಗಲಿಲ್ಲ? ಮುಂದೆ ಇಳಿದಾಗ ಟಿಕೆಟ್ ಸ್ವಂತ ತಗೊಂಡ. ಮೊಬೈಲ್ದಾಗ ಟಿಕೆಟ್ ಸಿಗ್ತೈತ್ರಿ. ಇವೆಲ್ಲ ನಾಟಕ ಯಾಕೆ ಮಾಡಬೇಕು? ಆನ್ಲೈನ್ದಾಗ ನೀವೇನ ಮೆಟ್ರೋಕ್ಕೆ ನೀವೇನ ಹೋಗಲ್ ಪಾಳೆ ಹಚ್ಚಿ ನೆತ್ತ ನಾಟಕ ಹೊಡೆದ್ರೆ ಏನ ಹೋಗಲ್ಲ. ನೇರವಾಗಿ ಟಿಕೆಟ್ ತಗೊಂಡಾಗ ಒಳಗೆ ಕರ್ಕೊಂಡು ಹೋಗ್ತಾರ. ಮತ್ತೆ ಒಳಗೆ ಹೋದ್ಮೇಲೆಲ್ಲ ಫೈಲ್ಗಳು ಅಧ್ಯಯನ ಇಳಿದು ಹೋಗೋದು. ಮುಂದೆ ಇಳಿದು ಹೆಂಗೆ ಹೋಗಪ್ಪ? ನಡ್ಕೋತ ಹೋದ. ಅಲ್ಲಿ ಪೆಟ್ರೋಲ್ ಕಾರ್ ಬಂದಿರಲಿಲ್ಲ. ನಾ ದೇಶದ ಪ್ರಧಾನಮಂತ್ರಿಗೂ ವಿನಂತಿ ಮಾಡ್ಕೋತೀನಿ, ನಿಮ್ಮ ಸುರಕ್ಷತೆ ಬಹಳ ಅವಶ್ಯ ಇದೆ. ನಿಮ್ಮ ಸೆಕ್ಯೂರಿಟಿ ಏನಿದೆಯಲ್ಲ, ಈ ದೇಶಕ್ಕೆ ನೀವು ಇನ್ನೂ 10 ವರ್ಷ ಪ್ರಧಾನಮಂತ್ರಿ ಆಗಬೇಕಾಗಿದೆ. ಯಾಕಂದ್ರೆ ಭಾರತ ಇವತ್ತು ನಿಮ್ಮ ನೇತೃತ್ವದಲ್ಲಿ ಬಹಳ ಅಭಿವೃದ್ಧಿ ಹೊಂದ್ತಾ ಇದೆ. ಅದಕ್ಕೆ ನೀವು ನಮ್ಮ ದೇಶದ ಜನರಿಗೆ ಕರೆ ಕೊಡ್ರೆ ಅದು ನಿಮ್ಮ ಸೆಕ್ಯೂರಿಟಿ ಕಡಿಮೆ ಮಾಡ್ಕೋಬೇಡ. ಈಗ ಯೋಗಿ ಆದಿತ್ಯನಾಥ್ ಟಾರ್ಗೆಟ್ನಾಗ ಅದಾರ, ಅಮಿತ್ ಶಾ ಅವರ ಟಾರ್ಗೆಟ್ನಾಗ ಅದಾರ, ನಮ್ಮ ಪ್ರಧಾನಮಂತ್ರಿಗಳು ಈ ಭಯೋತ್ಪಾದಕ ಟಾರ್ಗೆಟ್ನಾಗ ಅದಾರ. ಸೆಕ್ಯೂರಿಟಿ ಯಾವುದೂ ಲ್ಯಾಪ್ಸ್ ಮಾಡ್ಕೋಬೇಡ್ರಿ. ನಿಮ್ಮ ಜೀವ ನಮ್ಮ ಸಲಾಗಬೇಕಾಗಿದೆ. ಭಾರತೀಯರಿಗಾಗಿ ನರೇಂದ್ರ ಮೋದಿ ಅವ್ರು ಬೇಕಾಗಿದೆ. ಅದಕ್ಕೆ ನಿಮ್ಮ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊರಿ. ಇನ್ನ ನಮಗೆ ಹೇಳ್ರಿ, ಇನ್ನ ಕಡಿಮೆ ಮಾಡ್ರಪ್ಪ, ಇದು ಮಾಡಿ ನಾವು ಮಾಡ್ತೀವಿ. ಅದು ನಿಮ್ಮನ್ನ ಕಳ್ಕೊಳಕ್ ನಾ ತಯಾರಿಲ್ಲ. ಇಲ್ಕಂದ್ರೆ ನೀವು ಹಂಗೆ ಮಾಡೋದ್ರಿಂದ ಇವ್ರು ನಾಟಕ ಚಾಲು ಮಾಡ್ತಾರೆ. ಮೆಟ್ರೋದಲ್ಲಿ ಪ್ರಯಾಣ ಇವತ್ತು ಎದುರಾಗ ಹೋಗ್ಯಾನ್ರಿ. ಇವತ್ತಿನ ಬರ್ಬೇಕಲ್ಲ ಫೋಟೋ, ಬರ್ಬೇಕಿಲ್ಲ? ಬರೇ ಮೆಟ್ರೋದಲ್ಲಿ ಹೋದ್ರ ನೀನು ಹೊಡೆದ್ರಿ. ಈ ತಳಗ್ ಕಮೆಂಟ್ಸ್ ನೋಡ್ಬೇಕಲ್ಲ ನೀವು. ಅಲ್ಲಿ ಕೂತವ್ರು ಹೆಡ್ಗಳು, ನಿಮ್ಮ ಹೆಡ್ಗಳು ಏನು ಅದಾರಲ್ಲ, ಅವ್ರ ತಳಗ್ ನೋಡ್ಬೇಕು. ಅರೆ ವಾ, ನಾಟಕ ಕಂಪನಿ ತಳಗ ದಿನ ಮಾಡೋ ತಿಮ್ಮಣ್ಣ ಇವತ್ತು ಯಾಕೆ ಮಾಡಿ ವಿಜಯಪ್ಪ ಅಂತ ಕೇಳ್ತಾರೆ. ಈ ರಗಡಿ ಈಗ ಲೂಟಿ ಮಾಡಿ ಕೇಳ್ತಾರೆ. ಅಂಥವ್ರ ಅಧ್ಯಕ್ಷತೆ ಮಾಡೋದು ತಪ್ಪಲ್ಲ. ಅದಕ್ಕೆ ನಾವು ಪರ್ಯಾಯ ಶಕ್ತಿ ಕರ್ನಾಟಕದಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಹಿಂದೂಗಳನ್ನ ತಗೊಂಡು ಇವತ್ತು MB ಪಾಟೀಲ್ರು ಏನು ಆಶಯ ವ್ಯಕ್ತಪಡಿಸಿದ್ದಾರೆ. ಅವರ ಆಶೆಯಂತೆ 2028ಕ್ಕೆ ನಾನು ರಾಜ್ಯಸಭೆಯಲ್ಲಿ ಮುಖ್ಯಮಂತ್ರಿ ಆಗ್ತೀನಿ. ನಾನು ಎದುರಿಗೆ ಪಾಪ ವಿರೋಧ ಪಕ್ಷದ ನಾಯಕರಾಗಿ ಶ್ರೀ MB ಪಾಟೀಲ್ ಇರ್ತಾರೆ. ಬಹಳ ನೋವಿನಿಂದ ಹೇಳ್ತೇನೆ. ಹಿಜಾಬ್ ನೋಡಿ, ಸಿದ್ದರಾಮಯ್ಯನವರು
ಕೇಸರಿ ಶಾಲ್ ಹಾಕೋಲಿಕ್ಕೆ ನಿಷೇಧ. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಾರಿ? ಹಿಜಾಬ್ಗೆ ನಿಮ್ಮ ಅಧಿಕಾರ ಕೊಟ್ಟಿರಿ ಅಂದ್ಮೇಲೆ ನಾವು ಕೇಸರಿ ಶಾಲೆ ಹಾಕೋ ನಮ್ಮ ಹಕ್ಕದ, ನಮ್ಮ ಧರ್ಮದ ಹಕ್ಕದ. ಜೂನ್ದಾಗ ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾವು. ನಾವು ಬಿಜಾಪುರನಿಂದಲೇ ನಮ್ಮ ಮಕ್ಕಳಿಗೆ ಕೇಸರಿ ಶಾಲೆ ಹಾಕುವಂತ ವಿತರಣೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಇಡೀ ಕರ್ನಾಟಕದ ನಾವು ಹಿಂದೂಗಳಿಗೆ ಕರೆ ಕೊಡ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಕೇಸರಿ ತಿಲಕ ಶಾಲೆ ಹಾಕೊಂಡು ಶಾಲೆಗೆ ಕಳಿಸ್ರಿ. ಎಷ್ಟು ದಿವಸ ಇವ್ರು ಮಾಡ್ತಾರೆ, ಹೆಂಗ್ ವಿರೋಧ ಮಾಡ್ತಾರೆ, ಹೊರಗೆ ಹಾಕ್ತಾರೋ, ಇವ್ರು ಏನ್ ಮಾಡ್ತಾರೋ ನೋಡ್ತೀವಿ. ನಾವು ತಯಾರಾಗಿದ್ದೀವಿ. ಕೇಸರಿ ಶಾಲೆ ಹಾಕೊಂಡು ನಮ್ಮ ಮಕ್ಕಳಿಗೆ ಹೋಗ್ಲಿಕ್ಕೆ ಹೇಳ್ತೀನಿ. ಹಣೆ ಮೇಲೆ ಕೇಸರಿ ತಿಲಕ ಹಾಕಿ ಇಟ್ಕೋರಿ. ಜೈ ಶ್ರೀರಾಮ್ ಅನ್ರಿ. ಇನ್ ಮ್ಯಾಗ ಅಟೆಂಡೆನ್ಸ್ ತಗೋತಾರ. ಮಲ್ಲನಗೌಡ ಪಾಟೀಲ್ ಎಸ್ ಸರ್ ಅನ್ನೋದಿಲ್ಲ, ಜೈ ಶ್ರೀರಾಮ್ ಅನ್ನೋದು. ಮಿಸ್ಟರ್ ಎಕ್ಸ್ ಅಂದ್ರೆ ಎಸ್, ಜೈ ಶ್ರೀರಾಮ್. ಸ್ಟೇರ್ಗಳಿಗೆ ನಮಸ್ಕಾರ ಮಾಡಕ್ ಜೈ ಶ್ರೀರಾಮ್, ತಲಿಬಾಗಿ ನಮಸ್ಕಾರ ಮಾಡೋದು ನೋಡ್ರಿ. ನಿಮಗೂ ಜೈ ಶ್ರೀರಾಮ್. ಸಿದ್ದರಾಮಯ್ಯ ಅವರು ಎಷ್ಟು ಬೆಲೆಗಳನ್ನು ಎರ್ಸ್ಯಾರ. ಇವರೇ ಹಿಂದೆ ಟ್ವೀಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಏನಂದ್ರೆ ಅಲ್ಲಿ ಯಾರು ತಮಿಳುನಾಡಿನ ಡಿಎಂಕೆ ಸ್ಟಾಲಿನ್ ಸರ್ಕಾರ ₹3 ಕಡಿಮೆ ಮಾಡ್ಯದ. ಒಂದ್ ವೇಳೆ ನಾನೇ ಮುಖ್ಯಮಂತ್ರಿ ಇದ್ರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ರು. ಇವರೇ ಟ್ವೀಟ್ ಮಾಡ್ಯಾರಿಲ್ಲ. ಇವತ್ತು ಕಡಿಮೆ ಮಾಡಿ ತೋರಿಸಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ನನ್ನ ವಾಹನವನ್ನ ಎಷ್ಟು ಉಪಯೋಗಕ್ಕಿಂತ ಅಧಿಕ ಉಪಯೋಗ ಮಾಡೋದು ಕಡಿಮೆ ಮಾಡ್ತೇನೆ. 100ಕ್ಕೆ 100 ವಿಜೇಂದ್ರನಾಗ ಬಿಟ್ಟಿನ ಅಂತ ಹೇಳ್ಕೋದಿಲ್ಲ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ವಾಹನ ಏನು ಉಪಯೋಗ ಮಾಡ್ತೀನಿ, ಅಲ್ಲೇ ಸಮೀಪ ಇದ್ದಾಗ ಮತ್ತೊಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೇನೆ. ಅಟ್ಟು ಇಂಧನವನ್ನು ನಾನು ಕಡಿಮೆ ಮಾಡುತ್ತೇನೆ. ಎಲ್ಲಿ ನಿಲ್ಸಿರ್ತೀನಿ ಅಲ್ಲಿ ಮತ್ತೆ ನಡ್ಕೋತ ಬಂದು ಹತ್ತುತ್ತೇನೆ. ನಾನು ನಡ್ಕೋತ ಹೋಗಿದ್ದು ಪೋಸ್ ಹಾಕೊಂಡು ಮತ್ತೆ ಅಲ್ಲಿದಿಂದ ಗಾಡಿ ತರಿಸಿ ಹೋಗುದ್ರಾಗ ಏನು ಅರ್ಥ ಇಲ್ಲ. ಅಟ್ಟು ಹೋಗೇ ಬಿಡ್ತದೆ ಪಟ್. ಅದಕ್ಕೆ ಅಂತ ನಾಟಕ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ದೇಶಕ್ಕೆ ಆಪತ್ತು ಬಂದಾಗ ಬಂಗಾರ ತಗೋಬೇಡ ಅಂತ ಹೇಳ್ಯಾರ. ತೈಲದ ಒಂದು ಉಪಯೋಗ ಕಡಿಮೆ ಮಾಡತ್ತ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತಗೋಬೇಡ ಅಂತ ಹೇಳ್ಯಾರಲ್ಲ, ಅಲ್ಲಿವರೆಗೆ ನಾನು ಒಂದು ಗುಂಜಿ ಬಂಗಾರ ತಗೋದಿಲ್ಲ. ಸರ್, ಈಗ ಪೆಟ್ರೋಲ್ಗೆ ಟ್ಯಾಕ್ಸ್ ಏನಾದ 11% ಸೆಂಟ್ರಲ್ ಗೌರ್ಮೆಂಟ್, 30% ಸ್ಟೇಟ್ ಗೌರ್ಮೆಂಟ್, 30%. ಅದನ್ನ 20% ಮಾಡ್ರಿ. ನಿಮ್ ತಾಕತ್ ದಮ್ ಇದ್ರ ಸಿದ್ದರಾಮಯ್ಯ 20% ಮಾಡ್ಲಿ. 10 ರೂಪಾಯಿ ರಿಬೇಟ್ ಕೊಡ್ಲಿ ಯಾರಿಗೆ? ಪೆಟ್ರೋಲ್ದಾಗ. ಅದು ಕೊಡುವುದಿಲ್ಲ. ದಿನ ಸಿದ್ದರಾಮಯ್ಯ ಮಾನ್ಯ ವಿದ್ಯುತ್ ದರ ಏರ್ಸ್ಯಾರಿಲ್ರಿ. ಮನೆ ಎಷ್ಟು ಏರ್ಸ್ಯಾರ ಅವರು? ನೀವ್ ಯಾಕೆ ಏರ್ಸಿದ್ರಪ್ಪ? ಮೋದಿಯವರು ಬೈಯವರು. ನೀವ್ ಯಾಕೆ ಏರ್ಸಿದ್ರಿ? ನೀವು ಏರ್ಸ್ತೀರಿ. ಸತ್ತ ಮರಣ ಉತ್ತಾರಾಗಿ ನೀವು ಏರ್ಸಿರಿ. ಮೊನ್ನೆ ಎಲ್ಲಾ ಸ್ಟಾಂಪ್ ಡ್ಯೂಟಿ ಏರ್ಸಿರಿ. ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ, ನಾವು ಇಂಥದ್ದು ಕಡಿಮೆ ಮಾಡೀನಿ. ಅವಾಗ ನಿಮ್ಮ ನೈತಿಕತೆ ಬರ್ತದೆ. ಕಾಂಗ್ರೆಸ್ಗೆ ನೈತಿಕತೆ ಮಾಡುವಂತ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿ ಮೋದಿಯವರು ಡೀಸೆಲ್ ಬೆಲೆ ಏನು ಏರ್ಸ್ಯಾರಲ್ಲ, ಅದನ್ನ ನಾನು ದೇಶದ ಹಿತದೃಷ್ಟಿಯಿಂದ ಏರಿಸಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಕೊಡಬೇಕು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸಮರ್ಥಿಸುತ್ತೇನೆ.